ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸೋದರ ಹಾಗೂ ಸೋದರಿ, ಈ ದಿನ ನೋಡಿದಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ಸಾಯಂಕಾಲದಲ್ಲಿ ದೇವ್ರ ವಾಕ್ಯ ನಾವು ಧ್ಯಾನ ಮಾಡುವಾಗ ದೇವರು ನಮ್ಮನ್ನು ಅದ್ಭುತವಾಗಿ ಕಾಪಾಡುವಂತಹ ದೇವರು, ನಮ್ಮನ್ನು ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಹೇಳಕ್ಕೆ ಇಷ್ಟಪಡೋದಾಗಿದ್ದೀನಿ. ಏನಂದರೆ ಸಮಸ್ಯೆಗಳ ಮೇಲೆ ಅಧಿಕಾರ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಜನರಾಗಿರ್ಬೋದು, ಎಷ್ಟೋ ಸಮಸ್ಯೆಗಳಲ್ಲಿ ಇರ್ಬೋದು. ಆದರೆ ಇದಕ್ಕೆ ಆಧಾರವಾಗಿ ವಿಮೋಚನೆ ಕಾಂಡ 14ನೇ ಅಧ್ಯಾಯ 13-14 ವಚನ ನಿಮಗೆ ಗೊತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ಆಗ ಮೋಶೆ ಜನರನ್ನು ನೋಡಿ, ಹೆದರಬೇಡ್ರಿ, ನೀವು ಸುಮ್ಮನೆ ನಿಂತುಕೊಂಡಿದ್ದು ಕರ್ತನು ಮಾಡುವ ಅದ್ಭುತಗಳನ್ನು ನೋಡ್ರಿ. ಇಂದು ನೋಡುವ ಐಗುಪ್ತರನ್ನು ಇನ್ನು ಮೇಲೆ ನೋಡುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಸಮಸ್ಯೆಗಳನ್ನು ನೋಡಿ ಮೋಶೆ ಹೇಳ್ತಾರೆ, ದೇವರು ಇನ್ಮೇಲೆ ನೀವು ಹೆದರಬೇಡ್ರಿ, ನಿಮಗೆ ನೋಡುವ ಐಗುಪ್ತರನ್ನು ಇನ್ನು ಮೇಲೆ ನೋಡುವುದಿಲ್ಲ. ಕರ್ತನು ಮಾಡುವ ಅದ್ಭುತಗಳು ನಿಮ್ಮದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಸಮಸ್ಯೆಗಳು ಬರುವಾಗ ಕೆಲವರು ಗುಣಗುಡ್ತಾರೆ, ಅಯ್ಯೋ ನನ್ನ ಜೀವನದಲ್ಲಿ ಯಾಕಪ್ಪ ಈ ಥರ ಸಮಸ್ಯೆ ಇದೆ, ಸಾಲದ ಸಮಸ್ಯೆ ಇರ್ಬೋದು, ಕೈಲೇ ಕಷ್ಟದಲ್ಲಿದ್ದೀವಿ, ಅಯ್ಯೋ ನನಗೆ ಯಾರಪ್ಪ ಸಮಸ್ಯೆಯಿಂದ ಬಿಡುಗಡೆ ಹೊಂದಿಸ್ತಾರೆ ಎಂಬುದಾಗಿ ನಾವು ಗಲಿಬಿಲಿರ್ತೀವಿ. ಪ್ರೀತಿಯ ಮಕ್ಕಳೇ, ಗುಣಗುಡ್ತೀವಿ, ಸೋತು ಹೋಗ್ತಾರೆ, ದಾರಿ ಕಾಣದೆ ಪರಿತಪ್ಪಿಸುತ್ತಾರೆ, ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ಸಮಸ್ಯೆ ಎಲ್ಲರಿಗೂ ಇದೆ, ಆದರೆ ನಾವು ಜಯಿಸುವಂಥ ದೇವರು ಕರ್ತನ ಅದ್ಭುತ ಮಾಡ್ತೇನೆ ಎಂಬುದಾಗಿ ಮೋಶೆ ಹೇಳಿದರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಜಯ ಕೊಡುವಂಥ ದೇವರಾಗಿದ್ದಾರೆ. ಆತನಲ್ಲಿ ನಾವು ನಂಬಿಕೆ ಇರಬೇಕೆಂಬುದಾಗಿ ಹೇಳ್ತಾರೆ. ಅದೇ ಹೇಳ್ತಾರೆ ನೋಡಿ, ರಾಜ ಮಕ್ಕಳಾಗಿರುವ ವಿಶ್ವಾಸಿಗಳು ಎಂದಿಗೂ ಸೋತು ಹೋಗಬಾರ್ದು. ಹೌದು ಪ್ರೀತಿಯ ಮಕ್ಕಳು, ನಾವು ಯಾರ ಮಕ್ಕಳು? ರಾಜ ಮಕ್ಕಳಾಗಿದ್ದೇವೆ, ನಾವು ಎಂದಿಗೂ ಸೋತಬಾರ್ದು. ಒಂದು ಪದ್ಯ ಇತ್ತು ಪ್ರೀತಿಯ ಮಕ್ಕಳೇ, ಒಂದು ಫುಟ್ಬಾಲ್ ಆಡುವಾಗ ಅವನಿಗೆ ಹೇಗಾದ್ರೂ ಮಾಡಿ ಸೋಲಿಸ್ಬೇಕೆಂಬುದಾಗಿ ನಾಯಿಗಳ ಮೂಲಕ, ನಾಯಿ ನೋಡಿದ್ರೆ ಅವು ಕಚ್ಚಕ್ಕೆ ಬರ್ತವೆ, ಅವು ಸಂತೋಷ ಪಡ್ತವೆ. ಅದೇ ಥರ ಸೈತಾನ್ ಕೂಡ ಈ ಮಕ್ಕಳಿಗೆ ಹೇಗಾದ್ರೂ ಮಾಡಿ ಇದು ಮಾಡಬೇಕು, ಇವರಿಗೆ ಸಮಸ್ಯೆ ಮೇಲೆ ಸೇರಿಸ್ಕೊಳ್ಬೇಕು, ನಾನು ಸಂತೋಷವಾಗಿರ್ಬೇಕೆಂಬುದಾಗಿ ಸೈತಾನ್ ಹೇಳ್ತಾರೆ. ಆದರೆ ದೇವ್ರ ಮಕ್ಕಳು, ದೇವ್ರು ನಮ್ಮನ್ನು ಅದ್ಭುತ ಮಾಡ್ತಾನೆ. ಪ್ರೀತಿಯ ಮಕ್ಕಳೇ, ಅದಕ್ಕೆ ನಾನು 3 ವಿಷಯ ಹೇಳಕ್ಕೆ ಇಷ್ಟಪಡೋದಾಗಿದ್ದೇನೆ. ಮೊದಲನೇದಾಗಿ, ಕೈಯಲ್ಲಿರುವುದು ಏನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಮೋಶೆ ಕೈಯಲ್ಲಿ ಏನಿತ್ತು ಎಂಬುದಾಗಿ ನೋಡೋದಾದ್ರೆ, ಆತನ ಕೈಯಲ್ಲಿ ಒಂದು ಕೋಲಿತ್ತು. ಪ್ರೀತಿಯ ಮಕ್ಕಳೇ ನೋಡಿ, ಒಂದು ದಿನ ಕರ್ತನ ಮೋಶೆ ಬಳಿ, ನಿನ್ನ ಕೈಯಲ್ಲಿರುವುದು ಏನು ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ ದೇವರು ಎಂದು ಕೇಳಿದನು. ವಿಮೋಚನೆ ಕಾಂಡ 4ನೇ ಅಧ್ಯಾಯ 2ನೇ ವಚನ ನೋಡ್ತೇವೆ. ಮೋಶೆಯ ಕೈಯಲ್ಲಿ ಕುರಿಗಳನ್ನು ಮೈಸುವ ಕೋಲು ಇತ್ತು, ಆದರೂ ಅದು ಸಾಧಾರಣ ಕೋಲಾಗಿರಲಿತ್ತು. ಒಂದು ಪ್ರೀತಿಯ ಮಕ್ಕಳೇ, ಮೋಶೆ ಒಂದು ಕುರಿ ಕಾಯುವಂಥ ಸಮಯದಲ್ಲಿ ಒಂದು ಕೋಲನ್ನು ಇಟ್ಟಿದ್ದ, ಬರೀ ಸಾಧಾರಣವಾಗಿ. ಆದರೆ ದೇವರು ಹೇಳ್ತಾರೆ, ನಿನ್ನಲ್ಲಿ ಕೈಯಲ್ಲಿ ಇರುವುದೇನು ಎಂಬುದಾಗಿ. ಅದೇ ವಾಕ್ಯ ಹೇಳ್ತಾರೆ ನೋಡಿ, ಇತ್ತು. ಕರ್ತನ ಆ ಕೋಲನ್ನು ಕೆಳಗೆ ಹಾಕಿಸಿದಾಗ ಅದು ಹಾವಾಯ್ತು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಆ ಕೋಲನ್ನ ಕೆಳಗಡೆ ಬಿಡ್ಸಕ್ಕು ತಕ್ಷಣ ಅವನು ಬಿಡ್ಸಕ್ದು, ಅಯ್ಯೋ ಇದು ಹಾವು ಎಂಬುದಾಗಿ ಭಯಪಟ್ಟ. ಅಯ್ಯೋ ದೇವರೇ, ನಾನು ಈ ಕೈಗೆ ಹೆಂಗೆ ಮಾಡಿದೆ ಎಂಬುದಾಗಿ. ಅದೇ ತರ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ ಇರ್ತದೆ ನೋಡ್ರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದಾನೆ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳಿಗೆ, ಯಾವುದೇ ಹುಳ ಇದು ಯಾವ ಥರ ತುಳಿತೀವೋ ಅದೇ ಥರ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ನಾವು ಜಯಿಸ್ಬೋದು. ಸೈತನ ನಮಗೆ ಸಮಸ್ಯೆಗಳು ತಂದು ಹಾಕುವಾಗ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳು, ಅದೇ ಥರ ಸರ್ಪದ ಬಾಲವನ್ನು ಹಿಡಿದಾಗ ಅದು ಮತ್ತೆ ಕೋಲಾಯ್ತು. ಹೌದು ಪ್ರೀತಿಯ ಮಕ್ಕಳು, ಅದು ಬಿಡ್ಸಾಕ ಮೇಲೆ ಕೋಲು ತಿರ್ಗಿ ಅದು ಬಾಲ ಆಯ್ತು ಎಂಬುದಾಗಿ ನೋಡ್ತೀವಿ, ಮತ್ತು ಕೋಲಾಯ್ತು. ದೇವರ ಕೋಲಾಯ್ತು. ಅಧಿಕಾರವನ್ನು, ಆಳ್ವಿಕೆಯನ್ನು, ಶಕ್ತಿಯನ್ನು ಮೋಶೆಗೆ ತಂದು ಕೊಟ್ಟಿತ್ತು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ದೇವರಿಗೆ ಮೋಶೆಗೆ ಅಧಿಕಾರ ಕೊಟ್ಟು, ಅರಸರ ಕೈಯಲ್ಲಿರುವ ದಂಡದ ಹಾಗೆ ಮೋಶೆಗೆ ರಾಜಾಧಿರಾಜನ ಅಧಿಕಾರ ಕೊಡಲ್ಪಟ್ಟಿತು. ದೇವರ ಮಕ್ಕಳೇ, ಕರ್ತನು ನಿಮ್ಮನ್ನು ತನ್ನ ಕೈಯಲ್ಲಿ ಮುದ್ರೆಯನ್ನು ಮುಂಗುರವಾಗಿ ಇಟ್ಟಿದ್ದಾನೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಹಗ್ಗಾಯ ಬರೆದ ಪ್ರವಾದನೆಗಳಿಂದ 2ನೇ ಅಧ್ಯಾಯ 23ನೇ ವಚನ ಇರುತ್ತದೆ, ನೀನು ಯೆಹೋವನ ಕೈಯಲ್ಲಿ
ಸುಂದರವಾದ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ್ಯ ರಿಷ್ಟೋವನಾಗಿಯೂ ಇರು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 62ನೇ ಅಧ್ಯಾಯ 3ನೇ ವಚನ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಕೈಯಲ್ಲಿ ನಾವು ಒಳ್ಳೆ ಒಂದು ಏನಂತೆ ಕಿರೀಟವಾಗಿ ದೇವರ ಅಂಗೈಯಲ್ಲಿ ನಾವು ಇರ್ತೀವಿ. ಪ್ರೀತಿಯ ಮಕ್ಕಳೇ, ಎಂಥ ಸಮಸ್ಯೆ ಬಂದರೂ ಕೂಡ, ಎಂಥ ಸಹಿತ ನಮ್ಮನ್ನು ವಂಚಿಸಿದ್ರು ಕೂಡ ದೇವರ ಅಂಗೈಯಲ್ಲಿ ನಾವು ಕಿರೀಟವಾಗಿ ಜೀವಿಸಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಎರಡನೇದಾಗಿ ನೋಡೋದಾದ್ರೆ ಸಮುದ್ರವನ್ನು ಹಿಂಭಾಗ ಮಾಡುವುದೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಮೋಶೆ ಹೇಳ್ತಾರೆ ಜನರಿಗೆ ಇಸ್ರಾಯೇಲಿಂದ ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗುವಾಗ ಅವ್ರಿಗೆ ಸಮುದ್ರದಲ್ಲಿ ಕರ್ಕೊಂಡು ಹೋಗ್ಬೇಕು. ಅಯ್ಯೋ ದೇವ್ರೆ, ನಾನು ಹೇಗಪ್ಪ ಕರ್ಕೊಂಡು ಹೋಗ್ಲಿ, ಇವ್ರಿಗೆ ಇಷ್ಟು ಜನ ಅಂತಾರೆ. ಇಸ್ರಾಯೇಲರು ಐಗುಪ್ತನ್ನು ಬಿಟ್ಟು ಹೊರಗೆ ಬಂದಾಗ ಫರೋಹನು ಅವನ ಸೈನ್ಯವು ಅವರನ್ನು ಅಂಟಿಸಿಕೊಂಡು ಬಂದು ಇದನ್ನು ಕಂಡ ಇಸ್ರಾಯೇಲರು ನೊಂದು ಹೋಗಿ ಗುಣುಗುಟ್ಟಿದ್ದರು. ಆಗ ಕರ್ತನ ಮೋಶೆ ಬಳಿ, ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಇಡು ಅಂತ ಹೇಳ್ತಾನೆ. ದೇವರೇ, ಇಷ್ಟು ಜನರೆಲ್ಲ ಕರ್ಕೊಂಡಂತೆ ಫರೋನು ಸೈನಿಕರೆಲ್ಲ ನಮಗೆ ಹಿಂಸೆ ಮಾಡ್ತಾರೆ ಎಂಬುದಾಗಿ ಹೇಳ್ತಿದ್ರು. ಆದರೆ ಅದೇ ವಿಮೋಚನೆ ಕಾಂಡ 14ನೇ ಅಧ್ಯಾಯ 16ನೇ ವಚನ ನೋಡಿದ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರ ಮೇಲೆ ಕೈ ಚಾಚು, ಅದನ್ನು ವಿಂಗಾಸು ಅಂದನು. ನೀನು ಕೈ ಅದು ಕೋಲನ್ನ ದೂರ ಇದು ಮಾಡು. ನೀನು ಮಾಡಿದ್ರೆ ಮೋಶೆ ಕೈಗಳಲ್ಲಿ ಕೊಟ್ಟಲ್ಪಟ್ಟ ಕೋಲನ್ನು ಕರ್ತನು ನಮ್ಮ ಕೈಗಳಲ್ಲಿ ಕೊಟ್ಟಿದ್ದಾನೆ. ಆಮೀನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ನಮಗೂ ಕೋಲ್ ಕೊಟ್ಟಿದ್ದಾರೆ. ಆದರೆ ಹೇಳ್ತಾರೆ, ಆ ಕೋಲು ಅಧಿಕಾರವನ್ನು, ಆಳ್ವಿಕೆಯನ್ನು ಸೂಚಿಸುವುದು. ಸಮಸ್ಯೆ ಸಮಯಗಳಲ್ಲಿ ನಿಮ್ಮ ಅಧಿಕಾರವನ್ನು ನೀವು ಉಪಯೋಗಿಸ್ಕೊಳ್ಬೇಕು. ಹೌದು ಪ್ರೀತಿಯ ಮಕ್ಕಳೇ, ನಾವು ಉಪಯೋಗಿಸ್ಕೋಬೇಕು. ಯಾವ ಥರ ಅಂದರೆ, ಪ್ರತಿದಿನ ದೇವ್ರ ವಾಕ್ಯಗಳನ್ನು ಓದುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ ದೇವರು ನಮಗೆ ಒಳ್ಳೆ ಮಾರ್ಗದರ್ಶಕರಾಗಿದ್ದಾರೆ. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವಂತಹ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ಯೇಸು ಕ್ರಿಸ್ತನ ಬಳಿಗೂ ಒಬ್ಬ ಶತಾಧಿಪತಿ ಇದೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಆ ಶತಾಧಿಪತಿ ತುಂಬಾ ದೊಡ್ಡ ವ್ಯಕ್ತಿ ಆಗಿದ್ದ. ಆತನಲ್ಲಿ ಹಣ ಎಲ್ಲ ಇತ್ತು. ಆದರೆ ದೇವ್ರ ನಂಬಿಕೆಯಿಂದ, ದೇವ್ರೇ ನೀನು ಇಲ್ಲಿಂದ ಹೇಳಿದ್ರೆ ನನ್ನ ಪಾಯಿಸುವ ರೋಗಿ ಗುಣವಾಗ್ತಾರೆ ಎಂಬುದಾಗಿ ಹೇಳ್ತಾರೆ. ದೇವ್ರೇ, ನಮ್ಮ ಆಳಿಗೆ ಗುಣ ಹುಷಾರಿಲ್ಲ ಎಂಬುದಾಗಿ ಅಂತ ಹೇಳ್ತಾರೆ. ತಕ್ಷಣ ದೇವ್ರು ಹೇಳ್ತಾರೆ, ಯೇಸು ಸ್ವಾಮಿ ಇವನಲ್ಲಿ ಎಷ್ಟು ನಂಬಿಕೆ ಇದೆ ಎಂಬುದಾಗಿ. ಅದೇ ಹೌದು ಪ್ರೀತಿಯ ಮಕ್ಕಳು, ನಮ್ಮಲ್ಲೂ ಕೂಡ ನಂಬಿಕೆ ಇರಬೇಕು. ದೇವರು ಅದ್ಭುತ ಮಾಡ್ತಾರೆ, ನಮ್ಮ ಎಲ್ಲ ಸಮಸ್ಯೆಗಳನ್ನ ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ನಂಬಿಕೆ ಇರುವಾಗ ದೇವರು ನಮ್ಮನ್ನು ಅಧಿಕಾರ ಕೊಟ್ಟಿದ್ದಾನೆ. ಪ್ರೀತಿಯ ಮಕ್ಕಳೇ, ಅದೇ ತರ ನೋಡಿದಾಗಲೇ ಒಂದು ಮೀಟಿಂಗ್ ಇತ್ತು. ಪ್ರೀತಿಯ ಮಕ್ಕಳೇ, ಒಂದು ಗ್ರೌಂಡ್ ಅಲ್ಲಿ ಹೆಚ್ಚಾಗಿ ಜನಸಂಖ್ಯೆ ಬಂದಿದ್ದು. ಅಲ್ಲಿ ಒಂದು ಮೈಕ್ ಅನ್ನ ಎಲ್ಲ ಇದರಿಂದ ಇದು ಮಾಡ್ತಾ ಇದ್ರು. ಮೈಕ್ ಸರಿ ಬರ್ತಿದ್ದಿಲ್ಲ. ಎಷ್ಟು ಸೈತನ ಅವರಿಗೆ ವಂಚಿಸ್ತಂದ್ರೆ, ಆ ಪ್ರಾರ್ಥನೆಯಲ್ಲಿ ಎಷ್ಟು ಸೈತನ ಮೈಕಲ್ಲಿ ಗಲಿಬಿಲಿ ಮಾಡ್ತಾ ಇತ್ತು. ಆದರೆ ಅವರು ಒಂದು ಪ್ರಾರ್ಥನೆಯಲ್ಲಿ, ದೇವರೇ ಹೇಗಾದ್ರೂ ಮಾಡಿ ಯೇಸುವೆ ಈ ಮೈಕನ್ನು ಸರಿಪಡಿಸೋದಾಗಿ ಹೇಳುವಾಗ ಆ ತಕ್ಷಣ ಮೈಕನ್ನು ಒಳ್ಳೆ ರೀತಿಯಲ್ಲಿ ಮಾಡುವಂತೆ ಸಹಾಯ ಮಾಡಿದರು. ಹೌದು ಪ್ರೀತಿಯ ಮಕ್ಕಳೇ, ನಮಗೇನೇ ಸಮಸ್ಯೆ ಇದ್ರೂ ಕೂಡ ದೇವರಲ್ಲಿ ನಾವು ನಂಬಿಕೆಯಿಂದ ನಡಿಬೇಕು. ಪ್ರೀತಿಯ ಮಕ್ಕಳೇ, ಅದೇ ತರ ನೋಡೋದಾದ್ರೆ ಪ್ರೀತಿಯ ಮಕ್ಕಳು ಹೇಳ್ತಾರೆ ನೋಡಿ, ದಾವಿದನು ಬರೆದ ಕೀರ್ತನೆ 138ನೇ 8ನೇ ವಾಕ್ಯ ಹೇಳ್ತದೆ ಏನಂದ್ರೆ, ನೋಡಿ, ಎಲ್ಲವನ್ನು ಮಾಡಿ ಮುಗಿಸ್ತಾನೆ ಯೆಹೋವನು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವೆನೆಂಬುದಾಗಿ. ಅದೇ ತರ ವಿಮೋಚನೆ ಕಾಂಡ 15:8ನೇ ವಚನ ಹೇಳ್ತದೆ, ಪ್ರಭಾವು ಗೋಡೆ ಉಪಾಯದಲ್ಲಿ ನಿಂತುಕೊಂಡಿತು ಎಂಬುದಾಗಿ. ಸಮುದ್ರವನ್ನು ಹಿಂಭಾಗ ಮಾಡುವುದು ಕರ್ತನ ಕಾರ್ಯವಾಗಿದೆ. ನೀನು ಸಿಟ್ಟಿನಿಂದ ಸುಮುಖರವಾದ ಸಮುದ್ರ ನೀರು. ಆ ದೇವರು ಹೇಳಿದರೆ, ದೇವರಿಂದ ಕಾರ್ಯವೆಲ್ಲವೂ ಸಾಧ್ಯ ಎಂಬುದಾಗಿ ಆ ಸಮುದ್ರನ ಒಳ್ಳೆ ಇಂಪಾಗಿ ಮಾಡಿದ್ರು, ದಾರಿ ಬಂತು ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಮೂರನೇದಾಗಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಫರೋಹನೇ ನೀನು ಎಷ್ಟು ಮಾತ್ರದವನೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಫರೋಹನು ಹೇಳ್ತಾರೆ ನೀನು ಎಷ್ಟು ಎಂಬುದಾಗಿ. ದೊಡ್ಡ ಫರೋಹನೇ ನೀನು ಎಷ್ಟು ಮಾತ್ರದವನು, ದೊಡ್ಡ ಕೆಂಪು ಸಮುದ್ರವೇ ನೀನು ಎಷ್ಟು ಮಾತ್ರವನು, ಮರಣ ನದಿಯಾಗಿರುವ ಯೋರ್ದಾನ್ ನೀನು ಎಷ್ಟು ಮಾತ್ರ, ಏರಿಕೋ ಗೋಡೆ ನೀನು ಎಷ್ಟು ಮಾತ್ರ, ಬಲದಿಂದಲ್ಲ ಪರಾಕ್ರಮದಿಂದ ಎಲ್ಲ ನನ್ನ ಆತ್ಮನಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬುದಾಗಿ. ಜಕರ್ಯ ಪ್ರವಾದನೆ 4ನೇ ಅಧ್ಯಾಯ 6ನೇ ವಚನ ಹಿಡಿದು 7ನೇ ವಚನ ನೋಡ್ತೀವಿ. ಅವ್ರ ಪ್ರೀತಿಯ ಮಕ್ಕಳೇ, ದೇವ್ರು ಹೇಳಿ ನಮ್ಮನ್ನು ಎಲ್ಲವನ್ನು ಸಿದ್ಧ ಮಾಡುವಂಥ ದೇವರು, ಎಲ್ಲರಿಂದ ಬಿಡುಗಡೆ ಕೊಡುವಂತಹ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಸಕಲವನ್ನು ಸೃಷ್ಟಿಸುವುದಕ್ಕೆ ಮೊದಲೇ ಕರ್ತನಲ್ಲಿ ಅಧಿಕಾರವಿತ್ತು. ಅವ್ರ ಪ್ರೀತಿಯ ಮಕ್ಕಳೇ, ಈ ಲೋಕ ಕತ್ತಲಲ್ಲಿತ್ತು, ಆದರೆ ಸೃಷ್ಟಿ ಮುಂಚೆನೆ ದೇವರೆಲ್ಲವನ್ನು ಅದ್ಭುತವಾಗಿ ಮಾಡಿದ್ದಾರೆ. ಹೋದ ಪ್ರೀತಿಯ ಮಕ್ಕಳೇ, ಅದೇ
ತರ ನೋಡೋದಾದ್ರೆ ನಕ್ಷತ್ರ ಉಂಟು ಮಾಡಿದ ಪ್ರತಿ ಮನುಷ್ಯನಿಗೆ ಸೃಷ್ಟಿ ಮಾಡಿದ್ರೆ ನೋಡ್ತೀವಿ. ಪ್ರತಿ ಮಕ್ಕಳೇ ಆದಿಕಾಂಡ 1:27 ವಚನ ನೋಡೋದಾದ್ರೆ ತೀರ್ಮಾನಿಸಿದ ನೀವು ಅಭಿವೃದ್ಧಿ ಹೊಂದಿ ಆಳ್ವಿಕೆಯನ್ನು ಅಧಿಕಾರವನ್ನು ಕೊಟ್ಟನು. ಅವ್ರ ಪ್ರೀತಿಯ ಮಕ್ಕಳೇ ಪ್ರತಿಯೊಂದು ಪ್ರಾಣಿ ಪಕ್ಷಿ ದೇವರು ನಮಗಾಗಿ ಕೊಟ್ಟಿದ್ದಾರೆ, ಎಲ್ಲವನ್ನು ಅಧಿಕಾರವಾಗಿ ನಮ್ಮನ್ನು ಕೊಟ್ಟಿದ್ದಾರೆ. ಪ್ರೀತಿಯ ಮಕ್ಕಳೇ ದೇವರನ್ನು ನಾವು ನಂಬಿಕೆಯಿಂದ ಜೀವಿಸಬೇಕು. ಅದೇ ತರ ದಾವಿದನು ಬರೆದ ಕೀರ್ತನೆ 8ನೇ ವಚನ ಇರುತ್ತದೆ, ಆಕಾಶವನ್ನು ಪಕ್ಷಿಗಳನ್ನು ಸಮುದ್ರವನ್ನು ಮೀನುಗಳನ್ನು ಅವನಿಗೆ ಅಧೀನಪಡಿಸಿದನು. ಮೋಶೆಯ ಕೈಯಲ್ಲಿದ್ದ ಕೋಲು ಕರ್ತನು ಕೊಟ್ಟ ಅಧಿಕಾರವನ್ನು ಉಪಯೋಗಿಸುವ ಸಾಧನವಾಯಿತು. ಈಗಲೂ ಒಬ್ಬ ವಿಶ್ವಾಸಿಯ ಬಾಯಲ್ಲಿ ಅಧಿಕಾರವುಳ್ಳ ಮತ್ತೆ ಮಾತುಗಳನ್ನು ಇಟ್ಟಿದ್ದಾನೆ. ನೀವು ಅಧಿಕಾರದಿಂದ ಮಾತಾಡುವಾಗ ಇಲ್ಲವೇ ಜ್ಞಾನ ಮಾತಾಡಿದಾಗ ಕರ್ತನಿಗೆ ಮಾತುಗಳನ್ನು ಘನಪಡಿಸಿ ಅದ್ಭುತ ಮಾಡ್ತಾನೆ. ಅವ್ರ ಪ್ರೀತಿಯ ಮಕ್ಕಳೇ ದೇವ್ರು ನಮಗೆ ಒಳ್ಳೆ ಜ್ಞಾನ ಕೊಟ್ಟಿದ್ದಾರೆ. ನಾವು ಒಳ್ಳೆ ರೀತಿಯಲ್ಲಿ ದೇವರನ್ನು ನಂಬಿಕೆಯಿಂದ ಜೀವಿಸುವಾಗ ಮೋಶೆಗೆ ಯಾವ ತರ ಕೋಲ್ ಕೊಟ್ಟಿದ್ದರೋ ಅದೇ ತರ ದೇವರು ಅದ್ಭುತ ಮಾಡ್ತಾನೆ. ನಮ್ಮ ಸಮಸ್ಯೆಗಳೆಲ್ಲ ಬಿಡುಗಡೆ ಕೊಡ್ತಾನೆ. ಅಯ್ಯೋ ನನ್ನ ಜೀವನ ಇಷ್ಟೆಲ್ಲ ನಾನು ಹೇಗಪ್ಪ ಜೀವಿಸಲಿ, ಹೇಗಪ್ಪ ನಮ್ಮ ಇದು ನಡೆಸಲಿ ಎಂಬಂತಹ ಗಲಿಬಿಲಿ ಇರ್ಬೋದು. ಆದ್ರೆ ಇಂದು ದೇವರು ಅದ್ಭುತ ಮಾಡ್ತಾರೆ. ಹೌದು ಪ್ರೀತಿಯ ಮಕ್ಕಳು ನಾವು ನಂಬಿಕೆಯಿಂದ ಜೀವಿಸಬೇಕು. ದೇವರ ಕಾರ್ಯವು ನಾವು ಆತನ ಅಂಗೈನಲ್ಲಿ ಸುಂದರವಾಗಿ ಕಿರೀಟವಾಗಿ ನಮ್ಮನ್ನು ಕಾಪಾಡುವಂತ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ ನನ್ನ ಮಗ ಒಳ್ಳೆ ರೀತಿಯಲ್ಲಿ ಆ ಧೈರ್ಯ ಅಧಿಕಾರವನ್ನು ಕೊಟ್ಟಿದ್ದೇನೆ. ಸೈತಾನನ ತುಳಿಯುವಂತ ಶಕ್ತಿ ಕೊಟ್ಟಿದ್ದಾರೆ. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವಂತ ಅಧಿಕಾರ ನಮಗೆ ಕೊಟ್ಟಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ ಪ್ರತಿದಿನ ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ನಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ದೇವರು ನಮಗೆ ಜಯ ಕೊಡುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ ಇಸ್ರಾಯೇಲಿಂದ ಐಗುಪ್ತ ದೇಶಕ್ಕೆ ಯಾವ ತರ ಅದ್ಭುತವಾಗಿ ಮೋಶೆಯನ್ನು ನಡೆಸಿದ್ರು, ಇಂದು ಕೂಡ ನಿಮ್ಮನ್ನು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಹೃದಯ ಮಕ್ಕಳು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ರಯಿಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಕಳೆದ ವಾರ ಅದ್ಭುತವಾಗಿ ಕಾಪಾಡು ಈ ನೂತನ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದಪ್ಪ, ನಮ್ಗೆ ಸ್ತೋತ್ರ ಅಪ್ಪ. ಹೌದೇ ಏಸಪ್ಪ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವಂತ ದೇವರಾಗಿದ್ದಪ್ಪ. ಶತಪತಿಯಪ್ಪ ದೇವರೇ ನಿಮ್ಮಲ್ಲಿ ನಂಬಿಕೆಯಿಂದ ಅಪ್ಪ ರೋಗದಲ್ಲಿ ಅದ್ದಂತ ಆ ಸೈನಿಕನ ಯಾವ ತರ ಅದ್ಭುತವಾಗಿ ಕಾಪಾಡಿದು, ಅದೇ ತರ ಮೋಶೆನ ಕೋಲಿಂದ ಅದ್ಭುತವಾಗಿ ಮಾಡಿಸಿದ್ದು, ಅದೇ ತರ ಅಧಿಕಾರದಿಂದ ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡುವಂತ ದೇವರೇ ಈ ವಿಡಿಯೋ ಯಾರು ನೋಡ್ತಾರೋ ಆಶೀರ್ವದಿಸು. ಪ್ರತಿಯೊಬ್ಬರನ್ನು ಆ ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ದೇವರೇ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡುತ್ತೇನೆ ಜೀವಿತಂದೆ ಆಮೆನ್.